ಜಾಮೀನು ರದ್ದತಿ ಬಗ್ಗೆ ಇವತ್ತು ತೀರ್ಪು ಬರುತ್ತೆ ಅಂತ ನಿರೀಕ್ಷೆ ಇತ್ತು. ಆದರೆ ಇವತ್ತು ಮತ್ತೆ ಮುಂದೂಡಿಕೆ ಆಗಿದೆ ಗುರುವಾರಕ್ಕೆ. ಏನೇನಾಯ್ತು ಸರ್ ಕೋರ್ಟಲ್ಲಿ? ಹೌದು, ಇವತ್ತು ದರ್ಶನ್ ಮತ್ತು ಸಹಚರರ ಮೇಲ್ಮನೆಯ ವಿಚಾರಣೆ ಸುಪ್ರೀಂ ಕೋರ್ಟ್ ಮುಂದೆ ಬರಬೇಕಾಗಿತ್ತು, ಬಂದಿತ್ತು. ಆದರೆ ದರ್ಶನ್ ಪರ ಮತ್ತು ಸಹಚರರ ಪರ ವಕೀಲರಾದ ಕಪಿಲ್ ಸಿಬಲ್ರವರು ಇವತ್ತು ಹಾಜರಾಗಿಲ್ಲ. ಅವರ ಬದಲಾಗಿ ಇವತ್ತು ಸಿದ್ಧಾರ್ಥ್ ದಬೆ ಅವರನ್ನು ಈ ದರ್ಶನ್ ಮತ್ತು ಸಹಚರರು ಇಮಿಡಿಯೇಟಾಗಿ ಚೇಂಜ್ ಮಾಡಿ ಅವರನ್ನು ಬ್ರೀಫ್ ಮಾಡೋಕ್ಕೆ 12 ಗಂಟೆಗೆ ಹೋಗಿದ್ದರಿಂದ ಅವರಿಗೆ ಟೈಮ್ ಸಿಕ್ಕಿಲ್ಲ ನೋಡ್ಕೊಳ್ಳೋಕ್ಕೆ, ಓದಲಿಕ್ಕೆ. ಅದಕ್ಕೆ ಮತ್ತೆ ಗುರುವಾರವರೆಗೆ ಕೋರ್ಟ್ ಟೈಮ್ ಕೊಟ್ಟಿದೆ. ಅದಕ್ಕಾಗಿ ಸಿದ್ಧಾರ್ಥ್ ದಬೆಯವರು ಗುರುವಾರ 24 ಜುಲೈ ಅಂದರೆ ನಾಳೆ ನಾಡ್ದು ಈ ಕೇಸ್ ಮತ್ತೆ ಮರು ವಿಚಾರಣೆ ಬರ್ತದೆ ಮೇಲ್ಮನೆ. ಅವತ್ತು ದರ್ಶನ್ ಮತ್ತು ಸಹಚರರ ಭವಿಷ್ಯ ನಿರ್ಧಾರ ಆಗತ್ತಂತ ನಾನು ನೋಡಿ. ಅದು ಇದು ಕಕ್ಷಿಗಾರರ ಹಕ್ಕು. ಕಕ್ಷಿಗಾರರು ಯಾರು ಈಗ ಕಪಿಲ್ ಸಿಬಲ್ ಎಂಗೇಜ್ ಮಾಡಿದರು, ಕಪಿಲ್ ಸಿಬಲ್ ಅವರ ಅನಾನುಕೂಲತೆಯಿಂದ ಬರಲಿಕ್ಕಾಗದಿದ್ದರೆ ಬೇರೆಯವ್ರನ್ನ ಎಂಗೇಜ್ ಮಾಡಲೇಬೇಕಾಗತ್ತೆ ಕಕ್ಷಿಗಾರರು. ಅದು ಅವರ ಹಕ್ಕು ಮತ್ತು ಕರ್ತವ್ಯ, ಅದನ್ನು ಮಾಡಿದ್ದಾರೆ. ಈಗ ನಾಳೆ ಅದು ಸಿದ್ಧಾರ್ಥ್ ದಬೆ ಅವರು ಅಥವಾ ಅವರು ಚೇಂಜ್ ಆದರೂ ಹೇಳೋಕ್ಕಾಗಲ್ಲ. ಅದೇ ಅವರು ಸುಪ್ರೀಂ ಕೋರ್ಟಲ್ಲಿ ಬಹುತೇಕ ಗುರುವಾರದವರೆಗೆ ಅವರಿಗೆ ಟೈಮ್ ಸಿಕ್ಕಿದೆ. ಅಷ್ಟಿಗೆ ಸಿದ್ಧಾರ್ಥ್ ದಬೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರಂತ ನನ್ನ ಉಮ್ಮಿದಿದೆ. ನೋಡಬೇಕು ಏನಾಗುತ್ತೆ. ತೀರ್ಪು ಬರೋ ಸಾಧ್ಯತೆ ನಿರೀಕ್ಷೆ ಮಾಡ್ಬೋದು. ಅದನ್ನು 24ಕ್ಕೆ ಅಂದರೆ ನಾಳೆ ನಾಡ್ದು ಗುರುವಾರ ಆಲ್ಮೋಸ್ಟ್ ನಿರ್ಧಾರ ಆಗತ್ತಂತ ನಾನು ಅಂದ್ಕೊಂಡು